ತು ಸವ್ವಸಿದ್ಧೇ ಧ್ರುವಮಚಲಮಣೋವಮಂ ಗದಿಂ ಪತ್ತೆ ಓಚ್ಛಾಮಿ ಸಮಯಪಾಹುಡಮೆಣಮೋಸದ ಕೇವಲೀ ಗಣಿದಂ. ಕಲಿಕಾಲ ಸರ್ವಜ್ಞ ಕುಂದು ಸ್ವಾಮಿ ರಚಿಸಿದ ಸಮಯ ಪಹೋಡ ಇದೆ. ಸರ್ವಶುದ್ಧ ಜ್ಞಾನಾಧಿಕಾರದ ಆರಂಭದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕರ್ತಾಕರ್ಮ ಅಧಿಕಾರ ಈಗಾಗಲೇ ಚರ್ಚೆ ಮಾಡಿ ಬಂದಿದ್ದಾರೆ. ಇದೆಲ್ಲ ಚರ್ಚೆ ಆದ ನಂತರ ಈಗ ಪುನಃ ಕೊನೆಯದಾಗಿ ಸರ್ವವಿಶುದ್ಧದ ಚರ್ಚೆ ನಡೀತಾ ಇದೆ. ಇದರ ಚರ್ಚೆಯ ಕ್ರಮ ಹೇಗಿದೆ? ಮೊದಲು ಪರದ್ರವ್ಯಗಳಿಂದ ಅಕರ್ತಾ ಇದ್ದಾನೆ ಅನ್ನೋದನ್ನು ತಿಳಿಸ್ತಾರೆ. ಅದಾದಮೇಲೆ ಸ್ವದ್ರವ್ಯದ ಅಕರ್ತೃತ್ವವನ್ನು ತೋರಿಸ್ತಾರೆ. ಮೊದಲನೇ ಮತ್ತು ಎರಡನೇ ಕಲಶಗಳಲ್ಲಿ ಯಾವ ಸ್ವಾಭಾವಿಕವಾಗಿ ಕರ್ತೃತ್ವದ ಅಜ್ಞಾನ ಇದೆ ಅದನ್ನು ತೋರಿಸ್ತಾರೆ. ಮತ್ತೇನು ಹೇಳ್ತಾರೆ? ಇದೆಲ್ಲ ಏನು ಕರ್ತೃತ್ವ ಕಾಣಿಸ್ತಾ ಇದೆ ಇದೆಲ್ಲ ಮಾತ್ರ ಇವನ ಕಲ್ಪನೆ ಇದೆ. ಕರ್ತ ನಾನಿದ್ದೀನಿ ಅಂತ ಹೇಳಿದ ತಕ್ಷಣ ಯಾರೂ ಕರ್ತ ಆಗೋದಿಲ್ಲ. ನಾನು ಸಂಪಾದನೆ ಮಾಡಿದ್ದೀನಿ ಅಂದ ತಕ್ಷಣ ಯಾರಿಗೂ ಸಂಪತ್ತಿ ಸಿಗೋದಿಲ್ಲ. ಅಥವಾ ನಾನು ದೇಹ ನೋಡ್ಕೋತೀನಿ ಅಂದ ತಕ್ಷಣ ಅವನು ಕರ್ತ ಆಗೋದಿಲ್ಲ. ಯಾವ ರೀತಿಯಾದ ಸಂಯೋಗಗಳು ಸಿಗುತ್ತೆ ಆ ರೀತಿಯಾಗಿ ಕೆಲಸ ಆಗುತ್ತೆ. ನಮಗೆ ಬೇಕಾದಂಗೆ ಕೆಲಸ ಆದಾಗ ನಾನೇ ಮಾಡಿದ್ವಿ ಅಂತ ಅಜ್ಞಾನ ಪುಷ್ಟ ಆಗುತ್ತೆ. ಆದರೆ ವಿಚಾರ ಮಾಡಿದ್ರೆ ನಾವು ಅಂದ್ಕೊಂಡಂಗೆ ಕೆಲಸ ಜಾಸ್ತಿ ಆಗುತ್ತೋ ಅಥವಾ ಅಂದ್ಕೊಳ್ದೆ ಇರ್ದಂಗೆ ಜಾಸ್ತಿ ಆಗುತ್ತೋ ಕೆಲಸ ಆಗುತ್ತೆ. ನಾವು ಎಲ್ಲರೂ ಹಿರಿಯರೆಲ್ಲ ಹುಡುಗರಿಗೇನು ಸಲಹೆ ಕೊಡ್ತೀವಿ ನೋಡ, ಅಂದ್ಕೊಂಡಂಗೆಲ್ಲ ಜೀವನ ನಡೆಯಲ್ಲ. ಶಾಶ್ವತ ಸತ್ಯ ಏನಿದೆ, ಅಂದ್ಕೊಂಡಂಗೆಲ್ಲ ನಡೆಯಲ್ಲ. ಆದರೆ ಪ್ರಾಬ್ಲಮ್ ಏನಿದೆ, ಮಧ್ಯದಲ್ಲಿ ಎಲ್ಲೋ ಒಂದ್ಸಲಿ ನಡೆದು ಬಿಡುತ್ತೆ. ಆ ಮಧ್ಯದಲ್ಲಿ ಒಂದು ಕೆಲಸ ಆಯ್ತಲ್ಲ ಅಂದ್ಕೊಂಡಂಗೆ, ಅದನ್ನು ಮರೆಯೋದಿಲ್ಲ ಇವನು. ಅಂದ್ಕೊಂಡಂಗೆ 100 ಕೆಲಸ ಆಗಿಲ್ಲ, ಅದೆಲ್ಲ ಮರೆತು ಬಿಟ್ಟಿದ್ದಾನೆ. ಒಂದು ಕೆಲಸ ಆಗಿದೆ ಇವನಿಗೆ ಬೇಕಾದಂಗೆ. ಅದಕ್ಕೆ ವಿದ್ವಾಂಸರು ಹೇಳ್ತಾರೆ ಕಾಕತಾಳೀಯ ನ್ಯಾಯವತ್ತು. ರೆಂಬೆ ಮೇಲೆ ಕಾಗೆ ಕೂರಕ್ಕೂ ರೆಂಬೆ ಮುರಿಯಕ್ಕೂ ಒಂದೇ ಆಯಿತು. ಹಾಗೆ ಕೆಲವು ಕೆಲಸಗಳು ನಾವು ಅಂದ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇವನಿಗೇನನ್ಸುತ್ತೆ, ನಾನು ಕರ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಏನಾದರೂ ಇದೆ, ನಾನೇನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ. ಪರದ್ರವ್ಯದಲ್ಲಿ, ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ, ಸಮಾಜದಲ್ಲಿ, ನನ್ನ ದೇಹದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಎಸಲಾಗ್ತಾ. ಆದರೆ ಇದೆಲ್ಲ ಅಜ್ಞಾನಾತ್ ಏವ. ಇದು ಮಾತ್ರ ಅಜ್ಞಾನದಿಂದ ಕರ್ತ ಅಂತ ಅಂದುಕೊಂಡಿದ್ದಾನೆ, ವಾಸ್ತವಿಕವಾಗಿ ಕರ್ತ ಇಲ್ಲ. ಯಾವಾಗ ಈ ಕರ್ತೃತ್ವದ ಭಾರದಿಂದ ಹೊರಗೆ ಬರ್ತಾನೆ ಆವಾಗ ಇಲ್ಲಿ ಸ್ಫೂರ್ಜತಿ ಜ್ಞಾನಪುಂಜ, ಆಗ ಜ್ಞಾನಪುಂಜ ಪ್ರಕಟ ಆಗುತ್ತೆ. ಪುಂಜ ಅಂತ ಯಾಕಂದ್ರು? ಪುಂಜ ಅಂದರೆ ಸಮೂಹ. ಸಮೂಹ ಅಂದರೆ ಈ ಒಂದು ಸಲ ಜ್ಞಾನದಿಂದ ಈ ಕರ್ತೃತ್ವ ಹೊರಟೋದ್ರೆ ಏನು ಪ್ರತಿ ಸಮಯ ಜ್ಞಾನದ ಪರ್ಯಾಯ ಉತ್ಪತ್ತಿಯಾಗುತ್ತೆ, ಅದು ಅಕರ್ತೃತ್ವದಲ್ಲೇ ಉತ್ಪತ್ತಿಯಾಗುತ್ತೆ. ಅದು ಯಾವುದೇ ವಸ್ತುವನ್ನು ತಿಳಿದ್ರೂ ಅಕರ್ತ ಆಗಿ ತಿಳಿಯುತ್ತೆ. ಸಮझ में आ रही बात?
ಪುಂಜ ಮನೆ ಒಂದು ಸಲ ಉತ್ಪತ್ತಿ ಆಯಿತು ಅಕರ್ತ ಭಾವ. ಇನ್ನು ಯಾವುದೇ ಪ್ರಪಂಚದ ವಸ್ತುಗಳು ತಿಳಿದು ಬಂದರೂ ಅದು ಹೇಗೆ ತಿಳಿದು ಬರುತ್ತೆ? ಅಕರ್ತ ಅಭೋಕ್ತ. ಇಲ್ಲಿವರೆಗೆ ಹೆಂಗೆ ತಿಳಿದು ಬರ್ತಾ ಇದೆ? ಎಲ್ಲಿವರೆಗೆ ಕರ್ತಾ ಭಾವ ಭೋಕ್ತಾ ಭಾವ ಇದೆ ಅವಾಗ ಹೆಂಗೆ ತಿಳಿಯುತ್ತೆ? ಜೈಸೆ ಸಮझो ಮೈಸೂರು ಪಾಕ್ ಅನ್ನಿಸ್ತು, ಹೆಂಗೆ ತಿಳಿದು ಬರುತ್ತೆ? ಮೊದಲು ವಿಚಾರ ಏನು ಬರುತ್ತೆ? ನಾನು ತಿನ್ನಬೇಕು ತಿನ್ನಬಾರ್ದು, ಪೆಹಲ ವಿಚಾರ. ಶುಗರ್ ಗಿಗರ್ ಇದ್ದರೆ ಮನೆ ಕ್ಯಾ ಭೋಗಿಸ್ಬೇಕು ಭೋಗಿಸಬಾರ್ದು ಅನ್ನೋ ವಿಚಾರ ಮೊದಲು ಬರುತ್ತೆ. ಜ್ಞಾನದ ಕಡೆಗೆ ಇವನ ಗಮನ ಎಲ್ಲಿದೆ? ಎಲ್ಲಿವರೆಗೆ ಅಕರ್ತ ಭಾವ ಇಲ್ಲವಲ್ಲ ಅವಾಗ ಏನೇ ತಿಳಿದ್ರು ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ, ಆ ವ್ಯಕ್ತಿ ಹೇಗೆ ಕಾಣಿಸ್ತಾನೆ? ಇವನಿಂದ ಏನಾದರೂ ಪ್ರಯೋಜನ ಇದೆಯೇನು? ಪ್ರಯೋಜನ ಇಲ್ಲದ್ರೆ ಬಿಟ್ಟಾಕು, ಮುಂದೆ ಹೋಗೋಣ. ಅರ್ಥ ಆಗ್ತಿದೆ? ಈ ಗ್ರಂಥ ಸ್ವಾಧ್ಯಾಯ ಏನಾದರೂ ಪ್ರಯೋಜನ ಇದೆಯೇನು? ಪ್ರತಿಯೊಂದು ಜ್ಞಾನ ನಮಗೆ ಅಕರ್ತ ಅಭೋಕ್ತ ಇಲ್ಲದೆ ಇರೋದ್ರಿಂದ ಹೇಗೆ ಜ್ಞಾನ ಆಗ್ತಾ ಇರುತ್ತೆ? ಏನಾದರೂ ಸಾಂಸಾರಿಕ ಲಾಭ ಇದೆಯೋ ಇಲ್ವೋ, ಇದರಿಂದ ಏನಾದರೂ ಭೋಗಿಸ್ಲಿಕ್ಕೆ ಸಿಗತ್ತೋ ಇಲ್ವೋ. ಜೈಸೆ ಚಾತಕ ಪಕ್ಷಿ ಬಾಯಿ ತೆರೆದು ಕೂತಿರುತ್ತಲ್ಲ, ಹಾಗೆ ಅಜ್ಞಾನಿ ಏನು ಜ್ಞಾನದಲ್ಲಿ ವಸ್ತುಗಳು ಬರ್ತಾ ಇರುತ್ತೆ, ಇವು ಬಾಯಿ ತೆರೆದು ಕೂತಿರ್ತಾನೆ ಭೋಗಿಸ್ಲಿಕ್ಕೆ. ಇವನಿಗೆ ಅಕರ್ತ ಭೋಕ್ತ ಗಮನನೇ ಇಲ್ಲ. ಚರ್ಚೆ ಮಾಡ್ತಾ ಇದ್ವಿ ನಾವು, ಯಾವ ಇಂದ್ರಿಯಗಳಿದೆ ಜೀವಕ್ಕೆ ಸಿಗುತ್ತೆ. ಈ ಇಂದ್ರಿಯಗಳೇನಿದೆ ಒಂದು ರೀತಿಯಾಗಿ ಭೋಗಗಳ ಪಿಂಡ ಇದೆ. ಸತತವಾಗಿ ಯಾವ ಭೋಗಿಸುವ ಅಭಿಲಾಷೆ ಇದೆ ಅದು ಎಲ್ಲಿಂದ ಹುಟ್ಟುತ್ತೆ? ಅಕರ್ತ ಅಭೋಕ್ತ ಭಾವ ಇಲ್ಲದೆ ಇರೋದ್ರಿಂದ. ಯಾವಾಗ ಈ ಜ್ಞಾನಪುಂಜ ಉತ್ಪತ್ತಿಯಾಗುತ್ತೆ, ಏನೇ ತಿಳಿದ್ರೂ ಅದು ಅಕರ್ತ ಅಭೋಕ್ತ ರೂಪವಾಗಿ ತಿಳಿಯುತ್ತೆ. ಚಲೋ ಗಾಥಾ ಪಾಠ ಕರ್ತೆ. 308, 9, 9, 10, 11 4 ಗಾಹೆಗಳಿದೆ. ದವಿಯಂ ಜಂ ಉಪಜ್ಜಯಿ ಗುಣೇ ಹಿತಂ ತೇ ಹಿ ಜಾಣ ಸುವರ್ಣನ್ನಂ ಜಹ ಕಡಯಾದಿ ಹಿಂದೂ ಪಜ್ಜಯಿ ಕಣಯಂ ಅನನ್ನಮಿಹ ಜೀವಸ್ಸ ಜೀವಸ್ಸದು ಜೇ ಪರಿಣಾಮಾದು ದೇಸಿದಾ ಸುತ್ತೇ ತಂ ಜೀವಮಜೀವಂ ವಾ ತೇಹಿ ಮಣನ್ನಂ ವಿಯಾಣಾಹಿ ನ ಕುದೋಚಿ ವಿಯುಪ್ಪಣ್ಣೋ ಜಂಹಾ ಕಜ್ಜಂ ನ ತೇಣ ಸೋವಾದ ಉಪ್ಪಾದೇ ದಿಣ ಕಿಂಚಿವಿ ಕಾರಣಮವಿತೇಣ ಸಹೋದಿ ಕಮ್ಮಂ ಪಡುಚ್ಚ ಕತ್ತಾ ಕತ್ತಾರಂ ತಹ ಪಡುಚ್ಚ ಕಮ್ಮಾಣಿ ಉಪ್ಪಜ್ಜಂತಿಯ ನಿಯಮ ಸಿದ್ಧಿ ದುಣದೀಸದೇ ಅಣ್ಣ. ಏನು ಹೇಳ್ತಿದ್ದಾರೆ? ಪಡಿಯೇನು?
ಏನು ಹೇಳ್ತಾ ಇದ್ದಾರೆ, ಯಾವ ಸ್ವದ್ರವ್ಯದ ಕರ್ತೃತ್ವ ಇದೆ ಅದನ್ನು ಮೊದಲು ಹೇಳ್ತಾರೆ. ದವಿಯಂ ಜಂ ಉಪಜ್ಜಯಿ ಗುಣೈಹಿ. ಯಾವ ದ್ರವ್ಯ ಇದೆ, ಆ ದ್ರವ್ಯದ ಯಾವ ಗುಣಗಳಿದೆ ಅದರಿಂದ ಉತ್ಪನ್ನ ಆಗುತ್ತೆ. ಆ ಗುಣಗಳಿಂದ ಏನಾಗುತ್ತೆ, ಆ ಗುಣಗಳಿಂದ ಅದು ಅನನ್ಯಂ ಜಾನಸು, ಅದು ಅನನ್ಯ ಇದೆ, ಅಭಿನ್ನ ಇದೆ. ಯಾವುದು? ದ್ರವ್ಯ ಮತ್ತು ಗುಣ. ಇದೇ ಪ್ರಕಾರ ಯಾವ ಉದಾಹರಣೆ ಕೊಟ್ಟರು, ಏನು? ಕಣಯಂ ಕಡೆಯಾದಿಂ ಪಜ್ಜಯಿಹಿಂ. ಯಾವ ಬಳೆ ಇತ್ಯಾದಿ ಇದೆ ಸ್ವರ್ಣದಿಂದ ಮಾಡಿದ್ದು, ಅದು ಅದರಿಂದ ಅನನ್ಯ ಇದೆ. ಅಂದರೆ ಬಳೆ ಇತ್ಯಾದಿ ಆಕಾರಗಳು ಚಿನ್ನದಿಂದ ಅಭಿನ್ನ ಇದೆ. ಇನ್ನು ಹೇಳ್ತಾರೆ ಜೀವಸ್ಸದು, ಜೀವ ಮತ್ತು ಅಜೀವಗಳ ಯಾವ ಪರಿಣಾಮ ಇದೆ ಅದಕ್ಕೇನು ಹೇಳಿದ್ದಾರೆ? ಜೀವಂ ಅಜೀವಂ ವಾ, ಜೀವ ಮತ್ತು ಅಜೀವಗಳು ತೈಹಿಂ ಅಂದರೆ ಅದರಿಂದ ಯಾವುದರಿಂದ? ಪರಿಣಾಮದಿಂದ ಅನನ್ಯಂ ವಿಯಾಣಾಹಿ, ಅನನ್ಯ ಅಂತ ತಿಳಿ. ಅನನ್ಯ ಅಭಿನ್ನ ಒಂದೇ. ಯಾಕೆ ಹೇಳ್ತಾರೆ? ನ ಕುದೋಚಿವಿ ಉಪ್ಪಣ್ಣು. ಕುದೋಚಿ ಕುದೋಚಿ ಉಪ್ಪಣ್ಣು ಯಾವುದರಿಂದನೂ ಉತ್ಪನ್ನ ಆಗೋದಿಲ್ಲ. ಆಮೇಲೆ ಕಜ್ಜಂ ಅಂದರೆ ಕಾರ್ಯ. ಆಮೇಲೆ ಉಪ್ಪಾದೇದಿಣ ಕಿಂಚಿವಿ, ಅದೇ ಥರ ಉತ್ಪನ್ನ ಕೂಡ ಆಗೋದಿಲ್ಲ. ಕುದೋಚಿ ಉಪ್ಪಣ್ಣು ಉತ್ಪನ್ನ ಆಗೋದಿಲ್ಲ. ಆದ್ದರಿಂದ ಆದ ಆತ್ಮ ಕಿಂಚಿವಿ ಯಾವುದೇ ಕಾರ್ಯವನ್ನು ಉತ್ಪನ್ನ ಮಾಡೋದಿಲ್ಲ. ಉಪಾದೇದಿ ಉತ್ಪನ್ನ ಮಾಡೋದಿಲ್ಲ. ಇದರಿಂದ ಏನು ಸಿದ್ಧ ಆಯಿತು? ಸೋ ಕಾರಣಂ ಅವಿ, ಯಾವುದು ಆ ದ್ರವ್ಯ ಇದೆ, ಆತ್ಮ ಇದೆ, ಅದು ಯಾವುದಕ್ಕೂ ಕಾರಣ ಇಲ್ಲ. ಅಂದರೆ ಕರ್ತ ಕರ್ಮ ಭಾವ ಇಲ್ಲ. ಇದನ್ನು ಹೇಳ್ತಾ ಇದ್ದಾರೆ. ಇದರಿಂದ ಏನು ಸಿದ್ಧ ಆಯಿತು? ಕೊನೆಗೆ ಕಮ್ಮಂ ಪಡುಚ್ಚ ಕತ್ತ, ಕರ್ಮದಿಂದ ಪಡುಚ್ಚ ಅಂದರೆ ಆಧಾರದಿಂದ, ಅದರ ಆಧಾರದಿಂದ ಆತ್ಮ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಪಡುಚ್ಚ ಶಬ್ದ ಇದೆಯಲ್ಲ, ಇದನ್ನು ಆಧಾರ ಆಶ್ರಯ ಅಂತ ತಿಳಿಯೋದು. ಕತ್ತಾರಂ ಪಡುಚ್ಚ ಮತ್ತು ಕರ್ತೃವಿನ ಆಧಾರದಿಂದ ಕಮ್ಮಾಣಿ ಉಪಜ್ಜಂತಿ, ಕರ್ಮಗಳು ಉತ್ಪನ್ನವಾಗುತ್ತವೆ. ಅದಕ್ಕೆ ಅಣ್ಣಾದು ಸಿದ್ಧಿ ನ ದೀಸದೆ, ಹಾಗಾಗಿ ಯಾವುದೇ ಪ್ರಕಾರದಿಂದ ಕರ್ತ ಕರ್ಮ ಸಂಬಂಧ ಇಲ್ಲ. 4 ಗಾಹೆಯಲ್ಲಿ ಮುಖ್ಯ ವಿಷಯ ಏನಿದೆ? ದ್ರವ್ಯಗುಣ ಪರ್ಯಾಯ ಇದೆ. ದ್ರವ್ಯಗುಣ ಪರ್ಯಾಯದಲ್ಲಿ ಪರಿಣಾಮ ಅಂದರೆ ಪರ್ಯಾಯ. ಪರಿಣಾಮ ಅಂದರೆ ಏನಿಲ್ಲಿ? ಪರ್ಯಾಯಕ್ಕೆ ಪರಿಣಾಮ ಅಂತ ಯಾಕೆ ಕರೀತಾರೆ? ಯಾಕಂದರೆ ದ್ರವ್ಯ ಮತ್ತು ಗುಣದ ಫಲ ಏನಿದೆ ಅದು ಪರ್ಯಾಯ ಇದೆ, ಅದಕ್ಕೆ ಪರಿಣಾಮ ಅಂತ. ಪರಿಣಾಮ ಏನಿದೆ ದ್ರವ್ಯ ಗುಣದ್ದು, ಅದು ಹೇಗಿದೆ? ಅನನ್ಯ ಇದೆ. ಅಂದರೆ ಏನು? ಕಾರ್ಯ ಆಗುತ್ತಲ್ಲ ಕರ್ಮ, ಯಾವುದೇ ಕರ್ಮ ಅದರ ದ್ರವ್ಯ ಗುಣದಿಂದ ಅಭಿನ್ನ ಇದೆ. ಉದಾಹರಣೆ ಏನು ಕೊಟ್ಟರು? ಬಳೆ ಇದೆ, ಚಿನ್ನದ ಬಳೆ ಇದೆ, ಚಿನ್ನದ ಸರ ಇದೆ. ಚಿನ್ನ ಮತ್ತು ಬಳೆ ಬೇರೆ ಬೇರೆ ಇದೆಯೇನು? ಎರಡು ಒಂದೇ ಇದೆ. ಆದರೆ ಚಿನ್ನ ಮತ್ತು ಬಳೆ ಎರಡು ಒಂದೇ ಇದ್ರೂ ಬಳೆ ಅನ್ನುವಂತಹ ಆಕಾರ ಬೇರೆ ಇದೆ. ಅದನ್ನು ಮುರಿಸಿ ತಿರ್ಗಾ ಸರ ಮಾಡಿಸ್ಬೋದು, ಅವಾಗ ಸರ ಆಗಿಬಿಡುತ್ತೆ. ಹಾಗಾದರೆ ಬಳೆ ಆಕಾರ ಎಲ್ಲಿ ಹೋಯಿತು? ಮೊದಲು ಬಳೆ ಆಕಾರ ಇತ್ತಲ್ಲ, ಅದೆಲ್ಲಿ ಹೋಯಿತು?
ಹೇಳ್ತಾರೆ ಅದು ಅದೇ ಚಿನ್ನದಲ್ಲಿ ಮಗ್ನ ಆಗೋಯ್ತು, ಅಲ್ಲೇ ಉತ್ಪತ್ತಿ ಆಯಿತು, ಅಲ್ಲೇ ಮುಳುಗೋಯ್ತು. ಜೀವದಲ್ಲಿ ಆಶ್ರವ ಭಾವ ಉತ್ಪತ್ತಿ ಆಯಿತು. ಯಾರಿಗೂ ಉತ್ಪತ್ತಿ ಆಯಿತು? ಕಿಸ್ಕೋ ಉತ್ಪನ್ನ ಹುआ, ನನಗೆ ಉತ್ಪತ್ತಿ ಆಯಿತು. ಹಾಗಾದರೆ ಎಲ್ಲಿ ಹೋಯಿತು? ಉತ್ಪನ್ನ ಯಾರು ಮಾಡಿದ್ರು? ದ್ರವ್ಯ ಮತ್ತು ಗುಣ ಯಾರ್ದು? ಜೀವದ್ದೇ. ನಂದೇ ಗುಣ, ನಂದೇ ದ್ರವ್ಯ. ಚಾರಿತ್ರ ಗುಣದ ಅಶುದ್ಧಿ ಇದೆಯಲ್ಲ, ಅದರಿಂದ ಆಶ್ರವ ಭಾವಗಳು ಉತ್ಪತ್ತಿ ಆಯಿತು. ಆಶ್ರವ ಭಾವಗಳು ಉತ್ಪತ್ತಿ ಆಯಿತು, ಮತ್ತೆ ವಿನಾಶ ಕೂಡ ಆಯಿತು. ಹಾಗಾದರೆ ಆಶ್ರವ ಭಾವಗಳ ಕರ್ತ ಯಾರು? ಇದು ಮೊದಲನೇ ಪ್ರಶ್ನೆ. ಹೇಳಿದ್ರು ಅನ್ಯ ದ್ರವ್ಯದ ಕರ್ತ ಅಂತೂ ಆಗಲಿಲ್ಲ. ಯಾಕಂದರೆ ದ್ರವ್ಯ ಗುಣ ಇದರಿಂದನೇ ಪರ್ಯಾಯ ಹುಟ್ಟುತ್ತೆ. ಹಿಂದೆ ಕರ್ತಾಕರ್ಮಾಧಿಕಾರದಲ್ಲಿ ಹೇಳಿದ್ರಲ್ಲ, ಯಹ ಪರಿಣಮತಿ ಸಕರ್ತ. ಕರ್ತ ಯಾರು? ಯಾರು ಆ ಕೆಲಸ ರೂಪವಾಗಿ ಪರಿಣಮನೆ ಮಾಡ್ತಾರೆ. ಅಲ್ಲಿ ಉದಾಹರಣೆ ಏನು ಕೊಟ್ಟರು? ಕುಂಬಾರ ಮಡಿಕೆ ಮಾಡ್ತಿದ್ದ. ಕುಂಬಾರ ಮಡಿಕೆ ಮಾಡ್ತಾ ಇದ್ರೆ ಮಣ್ಣು ಆ ರೀತಿಯಾಗಿ ಪರಿಣಮನೆ ಆದರೆ ಮನ್ನೇ ಅದ್ರ ಕರ್ತು ಇದೆ. ಅರ್ಥ ಆಗ್ತಿದೆ? ಆಶ್ರವ ರೂಪವಾಗಿ ಯಾರು ಪರಿಣಮನೆ ಆದ್ರು? ಜೀವನೇ ಆಶ್ರವ ರೂಪವಾಗಿ ಪರಿಣಮನೆ ಆದ. ಕರ್ತ ಯಾರು? ಜೀವನೇ ಕರ್ತಾ ಇದ್ದಾನೆ. ಗಮನಕ್ಕೆ ಬರ್ತಾ ಇದೆ? ಪುದ್ಗಲದಿಂದ ಆಶ್ರವ ಭಾವ ಉತ್ಪತ್ತಿ ಆಯಿತು. ಇದು ನಿಮಿತ್ತ ಕಾರಣ. ಯಾವಾಗ ಈ ಪರ್ಯಾಯದಿಂದ ಅಭಿನ್ನತೆ ಸಿದ್ಧ ಮಾಡ್ತಾ ಇದ್ದಾರೆ, ಮುಂದೆ ಹೋಗಿ ಪರ್ಯಾಯವನ್ನ ಭಿನ್ನ ಭಿನ್ನ ಸಿದ್ಧ ಮಾಡ್ತಾರೆ. ಒಂದು ಕಡೆಗೆ ಪ್ರಾರಂಭದಲ್ಲಿ ಅಭಿನ್ನ ಸಿದ್ಧ ಮಾಡೋದು ಅವಶ್ಯಕ ಇದೆ. ಇಲ್ಲಾಂದ್ರೆ ಪರ್ಯಾಯವನ್ನು ಸಂಪೂರ್ಣವಾಗಿ ಬೇರೆ ಅಂದ್ಬಿಟ್ರೆ ದ್ರವ್ಯ ಬೇರೆ ಆಗಿಬಿಡುತ್ತೆ, ಗುಣ ಬೇರೆ ಆಗುತ್ತೆ, ಪರ್ಯಾಯ ಬೇರೆ ಆಗುತ್ತೆ. ಹಾಗಂತೂ ಇಲ್ಲ. ನಂದೇ ದ್ರವ್ಯ, ನಂದೇ ಗುಣ, ನಂದೇ ಪರ್ಯಾಯ ಇದೆ. ರಾಗದ್ವೇಷ ಆಗೋದು ನನಗೆ ಆಗುತ್ತಾ ಇದೆ. ಹಾಗಾಗಿ ಮೊದಲು ಹೇಳ್ತಾರೆ, ನಿನ್ನ ಪರ್ಯಾಯ ನಿನ್ನ ದ್ರವ್ಯದಿಂದ ಅಭಿನ್ನ ಇದೆ. ಅದಕ್ಕೆ ಆಧಾರ ಏನು ಕೊಟ್ಟರು? ಈಗ ನಾಲ್ಕನೇ ಗಾಹೆಯಲ್ಲಿ ಕಮ್ಮಂ ಪಡುಚ್ಚ, ಇದರ ಆಧಾರದಿಂದ. ಮತ್ತಿಲ್ಲೇನು ಹೇಳಿದ್ರು? ನಿಯಮದಿಂದ, ಕರ್ಮದ ಆಶ್ರಯದಿಂದ ಕರ್ತ ಆಗ್ತಾನೆ. ಕರ್ಮದ ಆಶ್ರಯದಿಂದ ಕರ್ತ ಆಗ್ತಾನೆ ಅಂದರೆ ಏನು? ಯಾವ ದ್ರವ್ಯ ಗುಣದ ಫಲ ಇದೆ ಅದೇ ಕರ್ಮ ಇದೆ. ಕರ್ಮ ಕರ್ತೆಯಿಂದ ಭಿನ್ನ ಆಗೋದಿಲ್ಲ, ಅಥವಾ ಕರ್ತ ಕರ್ಮದಿಂದ ಭಿನ್ನ ಆಗೋದಿಲ್ಲ. ಕಠಿಣ ಅನ್ನಿಸ್ತಾ ಇದೆ? ಕಠಿಣ ಏನೂ ಇಲ್ಲ. ಹೇಳೋ ಅಭಿಪ್ರಾಯ ತಿಳಿಯೋಣ ಫಸ್ಟ್. ಅಭಿಪ್ರಾಯ ಕ್ಯಾ ಹೈ? ಆಚಾರ್ಯರಿಗೆ ಎರಡು ವಿಷಯ ಹೇಳೋದಿದೆ. ಮೊದಲನೇ ವಿಷಯ ಯಾವ ಈ ಆಶ್ರವ ಭಾವಗಳು ಅಥವಾ ಕರ್ತೃತ್ವ ಭೋಕ್ತೃತ್ವ ಭಾವ ಉತ್ಪತ್ತಿ ಆಗ್ತಾ ಇದೆ, ಅದು ಜೀವದಲ್ಲೇ ಉತ್ಪತ್ತಿ ಆಗ್ತಾ ಇದೆ. ಅದರಿಂದ ಜೀವ ಅಭಿನ್ನ ಇದ್ದಾನೆ. ಇದನ್ನು ಹೇಳಿದ್ರು ತಾಕಿ ಇವನು ಸ್ವಚ್ಛಂದಿ ಆಗಬಾರ್ದು ಅಂತ. ಇಲ್ಲಾಂದರೆ ಪರ್ಯಾಯ ಕಟ್ಕೊಂಡು ನಂಗೇನು ಮಾಡಬೇಕು ಅಂತ ಎದ್ಬಿಟ್ರೆ ಅವನು ಸ್ವಚ್ಛಂದಿ ಹೋ ಜಾಯೇಗ. ಮೊದಲೇನು ಹೇಳಿದ್ರು? ಇದೇನು ಪರ್ಯಾಯಗಳು ಉತ್ಪತ್ತಿ ಆಗುತ್ತಾ ಇದೆ ರಾಗದ್ವೇಷದ್ದು, ಕರ್ತೃತ್ವ, ಏಕತ್ವ, ಮಮತ್ವ, ಭೋಕ್ತೃತ್ವ, ಬುದ್ಧಿದು, ಇದೆಲ್ಲ ನಿನ್ನೊಳಗೆ ಉತ್ಪತ್ತಿ ಆಗುತ್ತಾ ಇದೆ. ಇದೇನು ಹೊರಗಡೆ ಪ್ರಪಂಚದಲ್ಲಿ ಉತ್ಪತ್ತಿ ಆಗುತ್ತಾ ಇಲ್ಲ, ನಿನ್ನದೇ ಚಿತ್ತಭೂಮಿಯಲ್ಲಿ ಉತ್ಪತ್ತಿ ಆಗುತ್ತಾ ಇದೆ. ಇದು ಮೊದಲನೇ ವಿಷಯ. ಇನ್ನು ಎರಡನೇ ವಿಷಯ ಏನು ಹೇಳಿದ್ರು? ಈ ಉತ್ಪತ್ತಿ ಇದರಲ್ಲೇ ಯಾಕಾಗ್ತಾ ಇದೆ? ಯಾಕಂದರೆ ದ್ರವ್ಯ ಗುಣದಿಂದ ಪರ್ಯಾಯ ಅಭಿನ್ನ ಇದೆ. ಅದನ್ನು ಸಂಪೂರ್ಣವಾಗಿ ಭಿನ್ನ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಟೀಕೆಯಲ್ಲಿ ಏನು ಹೇಳಿದ್ರು? ಕ್ರಮ ನಿಯಮಿತ ಆತ್ಮ ಪರಿಣಾಮೈರುತ್ಪದ್ಯಮಾನೋ ಜೀವ ಏವ. ಯಾಕೆ? ಕ್ರಮದಿಂದ ಪರ್ಯಾಯಗಳು ಉತ್ಪತ್ತಿ ಆಗುತ್ತಾ ಇದೆ, ಒಂದಾದ್ಮೇಲೆ ಒಂದು.
ಇದೆಲ್ಲ ಉತ್ಪತ್ತಿ ಆಗುತ್ತಾ ಇದೆ ಮತ್ತು ನಾಶ ಆಗುತ್ತಾ ಇದೆ. ಎಲ್ಲಿಂದ ಉತ್ಪತ್ತಿ ಆಗುತ್ತಿದೆ, ಎಲ್ಲಿಂದ ನಾಶ ಆಗುತ್ತಾ ಇದೆ? ಅದೇ ಜೀವದ್ರವ್ಯದಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಅಲ್ಲೇ ವಿಲಯ ಆಗುತ್ತಾ ಇದೆ. ಹಾಗಾಗಿ ಜೀವ ಆಗಿನೇ ಉಳಿತಾನೆ. ಒಂದು ವೇಳೆ ಈ ಪರ್ಯಾಯ ಪುದ್ಗಲದಲ್ಲಿ ಆಗೋದಾಗಿದ್ದಿದ್ರೆ ಆವಾಗ ಜೀವ ಪುದ್ಗಲ ಆಗ್ಬಿಡ್ತಿದ್ದ. ಅಜೀವದಲ್ಲಿ ಆಶ್ರವಭಾವ ಉತ್ಪತ್ತಿ ಆದರೆ ಜೀವ ಆಗ್ಬಿಡ್ತಿತ್ತು. ಆದರೆ ಆಶ್ರವ ಭಾವಗಳು ಜೀವದಲ್ಲೇ ಆಗುತ್ತೆ. ಅದರಿಂದ ಅದು ಅಭಿನ್ನ ಇದೆ. ಮತ್ತು ಭಿನ್ನ ಭಿನ್ನ ಅಂತ ಯಾಕೆ ಹೇಳ್ತಾರೆ? ಭಿನ್ನ ಭಿನ್ನ ಅಂತ ಹೇಳೋ ಉದ್ದೇಶ ಏನಿದೆ, ಇವನು ಸದಾ ಅಭಿನ್ನ ಅಂತಲೇ ತಿಳಿದ್ರೆ ಎಂದೂ ಮೋಕ್ಷಕ್ಕೆ ಹೋಗೋದಿಲ್ಲ. ಆಶ್ರವ ಅಧಿಕಾರದಲ್ಲಿ ಗಾಹೆ ಬರುತ್ತೆ ಅದರ ಭಾವ ಏನಿದೆ ಕಿ ದ್ರವ್ಯ ಕರ್ಮದಿಂದ ಭಾವಕರ್ಮದ ಬಂದಾಗುತ್ತೆ. ಭಾವಕರ್ಮದಿಂದ ದ್ರವ್ಯ ಕರ್ಮದ ಬಂದಾಗುತ್ತೆ. ದ್ರವ್ಯ ಕರ್ಮದಿಂದ ನೋ ಕರ್ಮ ಸಿಗುತ್ತೆ. ನೋ ಕರ್ಮದಿಂದ ಪುನಃ ಭಾವಕರ್ಮ ಆಗುತ್ತೆ. ಈ ಸಂಸಾರ ಚಕ್ರ ಅನಾದಿಯಿಂದ ನಡೀತಾ ಇದೆ. ಇದಕ್ಕೆ ಆಧಾರ ಇದೆ ಆಶ್ರವ ಭಾವ. ಅದು ಹಿಂಗೆ ನಡೀತಾ ಇದ್ರೆ ಇದು ಮುಗಿಯೋದು ಯಾವಾಗ? ಆಶ್ರವ ಸಂತತಿ. ಅವಾಗ ಹೇಳಿದ್ರು ಈ ಪರ್ಯಾಯ ನಿಂದಲ್ಲ, ಇದನ್ನ ಅನುಭವಿಸುವ ಅನಿವಾರ್ಯತೆ ನಿನಗಿಲ್ಲ. ಅಲ್ಲಿ ಉದಾಹರಣೆ ಏನು ಕೊಟ್ಟರು? ನಾವು ಮಾವಿನ ಹಣ್ಣನ್ನು ಉದಾಹರಣೆ ತಗೊಳ್ಳೋಣ. ಹಣ್ಣು ಯಾವಾಗ ಕಾಯಿ ಇರುತ್ತೆ ಆವಾಗಂತೂ ಅದು ಅನುಭವಿಸೋಕ್ಕಾಗೋದಿಲ್ಲ. ಆದರೆ ಯಾವಾಗ ಹಣ್ಣಾಗುತ್ತೆ, ಪಕ್ವ ಆಗಿ ಕರ್ಮ ಉದಯಕ್ಕೆ ಬರುತ್ತೆ, ಉದಯಕ್ಕೆ ಬಂದಾಗ ಅದು ಯಾರ ಭಾವ? ಸಾಪೇಕ್ಷ ದೃಷ್ಟಿಯಿಂದ ಹೇಳ್ತಾರೆ ಇದು ನಿನ್ನದೇ ಭಾವ ಇದೆ, ಇದು ನಿನ್ನಲ್ಲೇ ಉತ್ಪತ್ತಿ ಆಗುತ್ತಾ ಇದೆ ಆಶ್ರವ ಭಾವ. ಬೇರೆಯವರ ಅಪರಾಧ ನೋಡಕ್ಕೆ ಹೋಗ್ಬೇಡ. ಇಷ್ಟೋಪದೇಶ ಹೇಳುತ್ತಲ್ಲ, ತ್ರೈಂಗಿಲನ್ ಪಾತಯನ್ ಪದ್ಭ್ಯಾಂ ಸ್ವಯಂ ದಂಡೇನ ಪಾತ್ಯತೆ. ನೀನೇ ಕರ್ಮ ಕಟ್ಟಿದೀಯ, ಬೇರೆಯವ್ರ ಮೇಲೆ ಆರೋಪ ಯಾಕೆ ಹೊರಿಸ್ತೀಯ? ಹಿಂದೆ ನೀನೇ ಅಪರಾಧ ಮಾಡಿದ್ದೆ, ನಿನಗೆ ಉದಯಕ್ಕೆ ಬಂದಿದೆ, ನಿನ್ನಲ್ಲೇ ಆಶ್ರವ ಭಾವ ಉತ್ಪತ್ತಿ ಆಗ್ತಾ ಇದೆ. ಮತ್ತು ಯಾವಾಗ ಜೀವ ಪುರುಷಾರ್ಥ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆವಾಗ ಹೇಳ್ತಾರೆ ಇಲ್ಲ ಅಭಿನ್ನ ಏನೋ ಇದೆ, ಆದರೆ ಪರ್ಯಾಯಕ್ಕೆ ದ್ರವ್ಯದ ಆಶ್ರಯ ಬೇಕಾಗಿಲ್ಲ, ಅದು ಸ್ವತಂತ್ರವಾಗಿ ಪರಿಣಾಮನೆ ಆಗುತ್ತೆ. ದ್ರವ್ಯ ಶುದ್ಧ ಇದೆ, ಗುಣ ಶುದ್ಧ ಇದೆ, ಪರ್ಯಾಯ ಕೂಡ ಶುದ್ಧ ಇದೆ ತನ್ನ ಪರಿಣಾಮನೆಗೋಸ್ಕರ. ಈಗ ಮಿಥ್ಯಾತ್ವ ಆಗ್ಲಿಕ್ಕೋಸ್ಕರನೂ ದ್ರವ್ಯ ಶುದ್ಧ ಇರ್ಬೇಕು ತಾನೆ, ಇಲ್ಲಾಂದ್ರೆ ಮಿಥ್ಯಾತ್ವ ಹೆಂಗಾಗುತ್ತೆ ಗೊತ್ತಾ? ಮಿಥ್ಯಾ ಶ್ರದ್ಧೆ ಯಾವಾಗ ಕರೆಯೋದು? ಯಾವಾಗ ದ್ರವ್ಯ ಶುದ್ಧ ಇದೆ ಇವನು ಅಶುದ್ಧ ಅಂತ ಕರೀತಾನೆ ಆವಾಗ ಮಿಥ್ಯಾ ಶುದ್ಧಿ ಆಗುತ್ತೆ. ದ್ರವ್ಯ ಅಶುದ್ಧ ಇದ್ದು ಇವನು ಅಶುದ್ಧ ಕರೀತಾ ಇದ್ರೆ ಮಿಥ್ಯಾ ಶುದ್ಧಿ ಅಂತ ಹೆಂಗೆ ಕರಿತೀವಿ? ದ್ರವ್ಯ ಅಶುದ್ಧ ಇಲ್ಲ, ಶುದ್ಧ ಇದೆ, ಆದ್ರೂ ಇವನು ಅಶುದ್ಧ ಅಂತ ಕರೀತಾನೆ, ಅದಕ್ಕೆ ಇವನಿಗೆ ಮಿಥ್ಯಾ ದೃಷ್ಟಿ ಅಂತ ಕರೀತಾರೆ. ದ್ರವ್ಯ ಅಂತೂ ಶುದ್ಧ ಇದೆ, ಹಾಗಾಗಿನೇ ಇವನ ಜ್ಞಾನಕ್ಕೆ ಮಿಥ್ಯಾಜ್ಞಾನ ಅಂತ ಕರೀತಾರೆ. ಮಿಥ್ಯಾಜ್ಞಾನ ಆಗ್ಲಿಕ್ಕೂ ದ್ರವ್ಯ ಶುದ್ಧ ಇರೋದು ಸಿದ್ಧ ಆಗುತ್ತೆ. ಹಾಗಾಗಿ ಯಾವ ಈ ಕರ್ಮಗಳ ಉತ್ಪತ್ತಿ ಇದೆ ಅಥವಾ ಆಶ್ರವ ಭಾವಗಳ ಉತ್ಪತ್ತಿ ಇದೆ, ಇದು ಇವನಲ್ಲೇ ಆಗ್ತಾ ಇರೋದ್ರಿಂದ ಇದರಿಂದ ಇವನು ಅನ್ಯ ಇಲ್ಲ, ಅನನ್ಯ ಇದ್ದಾನೆ. ಟೀಕಾ देखो, ಏನು ಉದಾಹರಣೆ ಕೊಡ್ತಾ ಇದ್ದಾರೆ? ಎರಡನೇ ವಾಕ್ಯ, ದ್ರವ್ಯಾನಾಂ ಸ್ವಪರಿಣಾಮೈ ಸಹ ತಾದಾತ್ಮ್ಯಾತ್ ಕಂಕಣಾದಿ ಪರಿಣಾಮೈ ಕಾಂಚನವತ್. ಕಾಂಚನ ಅಂದರೆ ಸುವರ್ಣ. ಆ ಥರ ಯಾವ ಅದರ ಆಕಾರಗಳಿದೆ ಅದು ತಾದಾತ್ಮ್ಯ ಇದೆ. ತಾದಾತ್ಮ್ಯ ಇದೆ ಅಂದರೆ ಅದರಿಂದ ಬೇರೆ ಮಾಡೋಕ್ಕಾಗೋದಿಲ್ಲ.
ಯಾವ ರೀತಿ ಶರೀರದ ಅಂಗಾಂಗಗಳಿದೆ, ಕಣ್ಣು ಕಿವಿ ಮೂಗು ಬಾಯಿ ಇದೆ, ಬೇರೆ ಬೇರೆ ಇದೆ, ಆದರೆ ಶರೀರನೇ ಇದೆ ಅಲ್ಲ. ಡಾಕ್ಟ್ರ್ ಹತ್ರ ಹೋದರೆ ಏನು ಹೇಳ್ತೀವಿ? ನನಗೆ ಹುಷಾರಿಲ್ಲ, ಏನಾಗಿದೆ? ಸ್ವಲ್ಪ ಹಲ್ಲು ನೋವು ಬಂದಿದೆ. ಹಲ್ಲು ನೋವು ಬಂದಿದೆ ಅಂತ ಹೇಳು, ಹುಷಾರಿಲ್ಲ ಅಂತ ಯಾಕೆ ಹೇಳ್ತಾ ಇದೆಯಾ? ಹಲ್ಲು ಬೇರೆ ಇಲ್ಲ, ನಾನು ಬೇರೆ ಇಲ್ಲ. ಹಾಗಾಗಿ ನನಗೆ ಹುಷಾರಿಲ್ಲ, ಆದರೂ ಕೂಡ ಹಲ್ಲು ಬೇರೆ ಇದೆ ತಾನೆ. ಶರೀರದ ಒಂದೊಂದು ಅಂಗ ಬೇರೆ ಬೇರೆನೂ ಇದೆ, ಅಭಿನ್ನನೂ ಇದೆ, ಎರಡೂ ಇದೆ. ಅಲಗ್ ಅಲಗ್ ಬಿ ಹೇ ಅವ್ರು ಒಂದೇ ಕೂಡ ಇದೆ. ಹಾಗೆ ಹೇಳ್ತಾ ಇದ್ದಾರೆ, ಈ ಪರ್ಯಾಯಗಳು ಬೇರೆ ಬೇರೆನೂ ಇದೆ, ಅಭಿನ್ನನೂ ಇದೆ. ನನ್ನದೇ ದ್ರವ್ಯದಲ್ಲಿ ಪ್ರಕಟ ಆಗುತ್ತಾ ಇದೆ, ಹಾಗಾಗಿ ಅಭಿನ್ನ ಇದೆ. ನನಗೆ ಬರೋ ಪರಿಣಾಮ ನನಗೇ ಬರೋಕ್ಕೆ ಸಾಧ್ಯ ಇದೆ, ಬೇರೆಯವ್ರಿಗೆ ಬರೋದಿಲ್ಲ, ಹಾಗಾಗಿ ಅಭಿನ್ನ ಇದೆ. ಆದರೆ ಇದರಲ್ಲಿ ನನ್ನದೇನೂ ನಡೆಯೋದಿಲ್ಲ, ಹಾಗಾಗಿ ಭಿನ್ನ ಭಿನ್ನ ಇದೆ. ಯಾವ ಕರ್ಮದ ಉದಯ ಯಾರಿಗೆ ಬರದೇ ಇರೋದಿಲ್ಲ ಬೋಲು. ಕಟ್ಕೊಂಡಿರೋ ಕರ್ಮದ ಉದಯ ಅಂತೂ ಬಂದೇ ಬರುತ್ತೆ ತಾನೆ. ಕರ್ಮದ ಉದಯ ಬಂದೇ ಬರುತ್ತೆ ಅಂದಮೇಲೆ ಅದನ್ನು ಭೋಗಿಸ್ಲೂಬೇಕಾಗತ್ತೆ. ಅವನು ಹೇಳ್ತಾರೆ, ಕರ್ಮದ ಉದಯ ಬರೋದು ಅನಿವಾರ್ಯ ಇದೆ, ಆದರೆ ಅದರಲ್ಲಿ ಏಕತ್ತು ಮಮತ್ತು ಮಾಡೋ ಅನಿವಾರ್ಯತೆ ಎಲ್ಲಿದೆ? ಉದಯ 1000 ಬರುತ್ತೆ. ಪ್ರಥಮೋನಿಯೋಗದ ಎಷ್ಟು ಕಥೆಗಳು ಬೇಕು ನಮಗೆ? ಎಂತೆಂಥ ಮುನಿಗಳು ಉಪಸರ್ಗ ಆಯಿತು. ಮುನಿಗಳಿಗೆ ಯಾಕೆ, ಶ್ರಾವಕರಿಗಾಗಲಿಲ್ವೇನು? ಉದಯ ಅಂತೂ ಬಂದಿದೆ. ಏಕತ್ತು ಮಮತ್ತು ಮಾಡೋದೋ ಬಿಡೋದು ನಮ್ಮ ಕೈಯಲ್ಲಿದೆ. ಅದಕ್ಕೆ ಉದಯ ನಿನ್ನದೇ ಇದೆ ಅಂತ ತಿಳಿಸ್ಲಿಕ್ಕೆ ಏನು ಹೇಳಿದ್ರು? ಅಭಿನ್ನ ಇದೆ, ನಿನ್ನಲ್ಲೇ ಉತ್ಪತ್ತಿ ಆಗ್ತಾ ಇದೆ. ಮತ್ತು ಇದರಿಂದ ಭಿನ್ನ ಭಿನ್ನ, ಇದರಿಂದ ಅಕರ್ತ ಸಿದ್ಧ ಮಾಡಲಿಕ್ಕೆ ಏನು ಹೇಳಿದ್ರು? ಭಿನ್ನ ಭಿನ್ನ ಇದೆ. ಯಾಕಂದರೆ ನಿನ್ನದೇನು ನಡೆಯೋದಿಲ್ಲ, ಅದು ಬಂದೇ ಬರುತ್ತೆ. ಯಾವ ಸಮಯದಲ್ಲಿ ಯಾವ ಭಾವ ಉತ್ಪತ್ತಿ ಆಗಬೇಕು ಅದು ಹಾಗೇ ಆಗುತ್ತೆ. ಎಷ್ಟು ಜನರಿಗೆ ಅನಿಸುತ್ತೆ ನಾನು ನನ್ನ ಭಾವನೆಗಳನ್ನು ಬದಲಾಯಿಸ್ಬೋದು ಅಂತ? ಬತಾವ್, ಕಿತ್ನೆ ಲೋಗೋ ಕೋ ಲಗ್ತಾ ಹೈ? ನಾನು ನನ್ನ ವಿಚಾರಗಳನ್ನು ಭಾವಗಳನ್ನು ಬದಲಾಯಿಸ್ಬೋದು ಅಂತ. ಯಾವ ಸಮಯದಲ್ಲಿ ಯಾವ ವಿಚಾರ ಬರಬೇಕಿದೆ, ಯಾವ ಪುಣ್ಯ ಪಾಪ ಭಾವ ಬರಬೇಕಿದೆ, ಅದಂತೂ ಬರುತ್ತೆ. ಯಾಕಂದರೆ ಕರ್ಮದ ಉದಯ ಅಂತೂ ಬರುತ್ತೆ. समझ में आ रहा है? कर्म का उदय मात्र इतना नहीं होता कि बाहर ಸಂಯೋಗವನ್ನು ತಗೊಂಬಂತು. ನೈ, ಕರ್ಮದುದಯ ಯಾವುದಕ್ಕೆ ಅನ್ನೋದು? ಹೊರಗಡೆ ಮಾತ್ರ ಸಂಯೋಗ ಬರೋದಕ್ಕೆ ಕರ್ಮದುದಯ ಅನ್ನೋದಿಲ್ಲ. ಆ ಸಂಯೋಗಕ್ಕೆ ನೋ ಕರ್ಮ ಅಂತ ಕರೀತಾರೆ. ನಿಜವಾದ ಕರ್ಮದುದಯ ಯಾವುದು? ಜೈಸೆ ಪುಣ್ಯದ ಉದಯ ಬಂತು ಅಂದರೆ ಏನಾಯಿತು? ನಮಗನ್ಸುತ್ತೆ 1 ಕೋಟಿ ಲಾಟ್ರಿ ಹೊಡೀತು, ಪುಣ್ಯದ ಉದಯ ಇದೆ. 1 ಕೋಟಿ ಲಾಸ್ ಆಯಿತು ಅಂದರೆ ಪಾಪದ ಉದಯ ಇದೆ. ಐಸೆ ಲಗ್ತಾ ಇದಕ್ಕೆ ಕರ್ಮದುದಯ ಅನ್ನೋದಿಲ್ಲ, ಇದಕ್ಕೆ ನೋ ಕರ್ಮ ಅಂತಾರೆ. ಕರ್ಮದುದಯ ಯಾವುದು? ಯಾವುದರಲ್ಲಿ ಅನುಕೂಲ ಪ್ರತಿಕೂಲ ಅನುಭವ ಆಗುತ್ತೆ, ಅದು ಕರ್ಮದುದಯ ಇದೆ. ಪುಣ್ಯದ ಉದಯ ಬಂತು, ಪ್ರಪಂಚಕ್ಕೆಲ್ಲ ಪ್ರತಿಕೂಲ ಅನ್ನಿಸ್ತಾ ಇದೆ, ಇವನಿಗೆ ಅನುಕೂಲ ಅನ್ನಿಸ್ತಾ ಇದೆ. ಇದೇನಾಯಿತು? ಇವಂದು ಪುಣ್ಯದ ಉದಯ ಇದೆ, ಉಳಿದವ್ರದೆಲ್ಲ ಪಾಪದ ಉದಯ ಇದೆ. ಕರೋನಾ ಬಂತು, ಬಹಳಷ್ಟು ಜನರಿಗೆ ಪಾಪದ ಉದಯ ಆಯಿತು, ಸ್ವಲ್ಪ ಜನರಿಗೆ ಪುಣ್ಯ का उदय हो गया. ಹೊರಗಡೆ ಪರಿಸ್ಥಿತಿ ಬದಲಾಗಿದೆಯೇನೋ? ಪರಿಸ್ಥಿತಿ ಅಂತೂ ಅದೇ ಇದೆ. ಒಂದೇ ಮನೆಯಲ್ಲಿ ಮಗ ಇದ್ದಾನೆ, ತಂದೆಗೆ ಅನುಕೂಲ ಅನ್ನಿಸ್ತಾ ಇದ್ದಾನೆ,
ತಾಯಿಗೆ ಪ್ರತಿಕೂಲ ಅನ್ನಿಸ್ತಾ ಇದೆ. ಅದೇ ಮಗ ಏನು ನಡೀತಾ ಇದೆ? ತಂದೆದು ಪುಣ್ಯದ ಉದಯ ನಡೀತಾ ಇದೆ, ತಾಯಿದು ಪಾಪದ ಉದಯ ನಡೀತಾ ಇದೆ. ಕರ್ಮದ ಉದಯ ಅಂದರೆ ಮಾತ್ರ ಹೊರಗಡೆ ಪರಿಸ್ಥಿತಿಗಳಲ್ಲ. ನಿಜವಾದ ಕರ್ಮದ ಉದಯ ನಮಗೇನು ಭಾವನೆಗಳು ಉತ್ಪತ್ತಿ ಆಗುತ್ತೆ, ಅನುಕೂಲ ಪ್ರತಿಕೂಲ, ಅದು ನಿಜವಾದ ಕರ್ಮದ ಉದಯ ಇದೆ. ಅದರಿಂದ ತನ್ನನ್ನು ತಾನು ಭಿನ್ನ ಮಾಡ್ಕೋತಾನೆ, ಅವಾಗ ಅದರಿಂದ ದೂರ ಆಗುತ್ತಾನೆ. ನೈತು ಕ್ಯಾ ಸೋಚು. ಹೊರಗಡೆ ಸಂಯೋಗಗಳಿಂದ ಕರ್ಮ ಪುಣ್ಯ ಪಾಪವನ್ನು ನಿರ್ಧಾರ ಮಾಡಿದ್ರೆ ನಮಗೆ ಪುಣ್ಯ ಪಾಪನೇ ಅರ್ಥ ಆಗೋದಿಲ್ಲ. ಯಾರಿಗೆ ಗೊತ್ತು, ಯಾರಿಗೊಂದು ಕೋಟಿ ಬಂದಿದೆ ಅವನದು ಪಾಪದುದಯ ನಡೀತಾ ಇರ್ಬೋದು. ಹೋಸಕ್ತಾಯನ 1 ಕೋಟಿ ಇವನಿಗೆ ಪಾಪದುದಯ ತಗೊಂಬರ್ಬೋದು, ಗೊತ್ತಿಲ್ಲ. ಯಾರಿಗೆ ಆರೋಗ್ಯ ಸರಿ ಇಲ್ಲ ಪುಣ್ಯದುದಿಯನೋ ಪಾಪದುದಿಯನೋ? ಪಾಪ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ನಾವು. ಕ್ಯೂಂಕಿ ನಮಗಂತೂ ಗೊತ್ತಿದೆ ಆರೋಗ್ಯ ಹಾಳಾದರೆ ಪಾಪದುದಿಯ ಇದೆ. ಶಾಸ್ತ್ರ ಏನು ಹೇಳುತ್ತೆ? ಆ ಜೀವಕ್ಕೆ ಅನುಭವ ಹೇಗಾಗ್ತಾ ಇದೆ, ಕ್ಯಾಪತ್ತ ಆ ಜೀವಕ್ಕೆ ಒಳ್ಳೇದಾಗಿರ್ಬೇಕು. ಆಗಿರ್ಬೇಕು ತಾನೆ. ಪುರುಷಾರ್ಥಿ ಜೀವ ಇದ್ದರೆ ಆ ಜೀವಕ್ಕೆ ಒಳ್ಳೇದೇ ಆಗುತ್ತೆ. ಎಲ್ಲೂ ಹೋಗೋದಿಲ್ಲ, ಮನೇಲಿದ್ದೀನಿ, ದಿನಾಪೂರ್ತಿ ಆತ್ಮಚಿಂತನೆ ನಡೀತಾ ಇದೆ, ಪುಣ್ಯದುದಿಯ ಬಂತು. ಹೊರಗಡೆ ಸಂಯೋಗ ವಿಯೋಗಗಳನ್ನು ನೋಡಿ ಪುಣ್ಯ ಪಾಪ ನಿರ್ಧಾರ ಮಾಡಿದ್ರೆ ನಮಗೆ ಪುಣ್ಯ ಪಾಪಗಳ ಅರ್ಥನೇ ಆಗೋದಿಲ್ಲ. ವಾಸ್ತವಿಕ ಪುಣ್ಯ ಪಾಪ ಹೀಗಿರೋದೇ ಇಲ್ಲ. ನಿಜವಾದ ಪುಣ್ಯ ಪಾಪ ಮಾತ್ರ ಅಲ್ಲ, ಪ್ರತಿಯೊಂದು ಕರ್ಮದ ಉದಯ ಇವನ ಅನುಭವವನ್ನು ನೋಡಿ ನಿರ್ಧಾರ ಮಾಡಬೇಕಿದೆ. ವಸ್ತುಗಳಿಲ್ಲೇ ಇದೆ, ವಸ್ತುಗಳೆಲ್ಲಿ ಬದಲಾಗುತ್ತೆ? ಯಾವ ವ್ಯಕ್ತಿ ಇವತ್ತು ಪ್ರತಿಕೂಲ ಅನ್ನಿಸ್ತಾ ಇದ್ದಾನೆ ಇವನೇ ತಾನೇ ನಾಳೆ ಅನುಕೂಲ ಅನಿಸೋದು. ವ್ಯಕ್ತಿಯಲ್ಲಿ ಬದಲಾದ, ಅದೇ ವ್ಯಕ್ತಿ ಇದ್ದಾನೆ. ನಿನ್ನ ಭಾವನೆ ಹೆಂಗೆ ಬದಲಾಯಿತು? ಉದಯ ಬದಲಾಯಿತು, ಭಾವ ಕೂಡ ಬದಲಾಗ್ಬಿಡ್ತು. ಯಾವ ಬಟ್ಟೆ ಬೇಡ ಅನ್ನಿಸ್ತಾ ಇತ್ತು, ಔಟ್ಡೇಟೆಡ್ ಅನ್ನಿಸ್ತಾ ಇತ್ತು, ಅದೇ ಟ್ರೆಂಡಲ್ಲಿ ಬಂದ್ಬಿಡ್ತು, ಇಷ್ಟ ಆಗಕ್ಕೆ ಶುರು ಆಯಿತು. ಮನೆ ಉದಯ ಬದಲಾಗುತ್ತೆ, ಭಾವ ಕೂಡ ಬದಲಾಗುತ್ತೆ. ಸಂಯೋಗಗಳು ಬದಲಾಗಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಸಂಸಾರದಲ್ಲಿ ಸಂಯೋಗಗಳು ಎಷ್ಟಿದೆ? ಕೆಲಗ್ತಾ ಅಪ್ಪು ಅನಂತ ಸಂಯೋಗಗಳಿದೆ. ಸಂಯೋಗಗಳಂತೂ ಸೀಮಿತವಾಗಿದೆ. ಗುಣಭದ್ರ ಸ್ವಾಮಿ ಏನು ಹೇಳ್ತಾರೆ? ಕಸ್ಯ ಕಿಂ ಕಿಯದಾಯಾತಿ ವೃಥಾವೋ ವಿಷಯೇಷಿತ ಆಶಾಗರ್ತಃ ಪ್ರತಿಪ್ರಾಣಿ ಯಸ್ಮಿನ್ ವಿಶ್ವಮಣೂಪಮಂ. ಆಸೆ ಎಷ್ಟು ದೊಡ್ಡದಿದೆ, ಸಂಸಾರದ ಎಲ್ಲ ಸಾಮಗ್ರಿ ಒಬ್ಬನಿಗೆ ಬೇಕಾಗಿದೆ. ಆದರೆ ಸಂಸಾರದಲ್ಲಿ ಸಂಯೋಗಗಳಂತೂ